ಹಲೋ ಎವ್ರಿವನ್, ವೆಲ್ಕಮ್ ಟು ಕೇನೋ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮಗೆ ಎಲ್ಲರಿಗೂ ಮತ್ತೆ ಒಂದು ಗುಡ್ ನ್ಯೂಸ್ ಇದೆ. ಓಕೆ, ಸೊ ಆಲ್ ನರ್ಸಿಂಗ್ ಆಫೀಸರ್, ಗುಡ್ ನ್ಯೂಸ್ ಫಾರ್ ಯು. ಓಕೆ, ಸೊ ನಾವೇನು ಮುಂಚೆನೇ ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಏನಪ್ಪಾ ಅಂತಂತಂದ್ರೆ ನಮ್ಮ ನರ್ಸಿಂಗ್ ಫೀಲ್ಡಲ್ಲಿ ಇರ್ತಕ್ಕಂಥ ಆಪರ್ಚುನಿಟೀಸ್ ಬೇರೆ ಯಾವ ಫೀಲ್ಡಲ್ಲೂ ಇಲ್ಲಿ ಕೂಡ ಇಲ್ಲ. ಓಕೆನಾ, ಪ್ರತಿಯೊಂದು ತಿಂಗಳು ಕೂಡ ಒಂದೊಂದು ಆಪರ್ಚುನಿಟೀಸ್ ಬರ್ತಾನೆ ಇದೆ. ಓಕೆ, ಸೊ ಇವತ್ತು ಬಂದಿರತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ KGMU, ಓಕೆ, ಲಕ್ನೋ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಓಕೆನಾ, ಸೊ ಹಾಗಾಗಿ ಏನಾಗಿದೆ ಅಂತಂತಂದ್ರೆ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಏಜ್ ಕ್ರೈಟೀರಿಯಾ ಏನು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಎಜುಕೇಷನ್ ಕ್ವಾಲಿಫಿಕೇಶನ್ ಪ್ಲಸ್ ಸಿಲೆಬಸ್ ಏನು, ಎಕ್ಸಾಮ್ ಫೀಸ್ ಎಷ್ಟು, ಸೊ ಇದ್ರ ಬಗ್ಗೆ ತುಂಬಾ ಡೌಟ್ಸ್ ಇದೆ. ಆಮೇಲೆ ಎಕ್ಸಾಮ್ ಸೆಂಟ್ರ್ ಎಲ್ಲಿರುತ್ತೆ, ಸೊ ಇದ್ರ ಬಗ್ಗೆ ಸೊ ತುಂಬಾ ಡೌಟ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸೊ ನೀವು ನೋಡಬಹುದು ಕಿಂಗ್ ಜಾರ್ಜ್ ಮೆಡಿಕಲ್ ಯೂನಿವರ್ಸಿಟಿ UP ಲಕ್ನೋ ಅಂತ ಕೊಟ್ಟಿದ್ದಾರೆ. ಓಕೆನಾ, ದಿನಾಂಕ 1/4/2025. ಓಕೆ, ಸೊ ನಾನು ಇದನ್ನ ಅಫಿಷಿಯಲಿ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟೆ ರೆಕಾರ್ಡ್ ಮಾಡ್ತಾ ಇರೋದು. ಓಕೆನಾ, ಇದು ಆಕ್ಚುಲಿ ಏನು ಸ್ವಲ್ಪ ಮಿಸ್ಟೇಕ್ ಇದೆ. ಓಕೆನಾ, ಯಾವುದರಲ್ಲಿ ನೋಟಿಫಿಕೇಶನ್ ಸ್ವಲ್ಪ ಮಿಸ್ಟೇಕ್ ಇದೆ. ಸೊ ಅದಕ್ಕೋಸ್ಕರ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಇದೇ ವೆಬ್ಸೈಟ್ ರಿಮೂವ್ ಮಾಡಿದ್ದಾರೆ, ಮತ್ತೆ ನಾಳೆ ಅಪ್ಲೋಡ್ ಆಗುತ್ತೆ. ಓಕೆನಾ, ಸೊ ಏನ್ ಮಿಸ್ಟೇಕ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ನೋಡಿ, ಆನ್ಲೈನ್ ಅಪ್ಲಿಕೇಶನ್ಸ್ ಇಲ್ಲಿ ಕೊಟ್ಟಿದೆ ನೋಡಿ. ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಕ್ವಾಲಿಫೈಡ್ ಅಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಆಫ್ ನರ್ಸಿಂಗ್ ಆಫೀಸರ್ ಇನ್ KGMU UP ಲಕ್ನೋ. ಓಕೆ, ಸೊ ಇಷ್ಟು ಕೊಟ್ಟಿದ್ದಾರೆ. ಡೀಟೇಲ್ಸ್ ಆರ್ ಅವೈಲೇಬಲ್ ಇನ್ ದ www.kgmu.org.job.php ಅಂತಂದೇಳಿ. ಓಕೆ, ಸೊ ಇಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ, ಸೊ ನೀವು ನೋಡಬಹುದು, ನಾಳೆ ನಿಮಗೆ ಓಪನ್ ಮಾಡಿದ್ರೆ ವೆಬ್ಸೈಟ್ ಸಿಕ್ಬಿಡುತ್ತೆ. ಸೊ ಇದು KGMU ಇದು. ಓಕೆ, ಸೊ ಯಾವ್ಯಾವ ಪೋಸ್ಟ್ ಖಾಲಿ ಇದೆ, ಎಷ್ಟು ಖಾಲಿ ಇದೆ, ಸೊ ಎಲ್ಲ ನೋಡ್ತಾ ಹೋಗೋಣ. ಓಕೆ, ಸೊ ನೋಡಿ, ಇಲ್ಲಿ ಫಸ್ಟ್ ಕೊಟ್ಟಿರೋರು ಏನಪ್ಪಾ ಅಂತಂತಂದ್ರೆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಓಕೆ, ಸೊ ಅದಾದ್ಮೇಲೆ ಲಾಸ್ಟ್ ಡೇಟ್ ಆಫ್ ಫೀಸ್ ಸಬ್ಮಿಷನ್ ಎಷ್ಟಪ್ಪ ಅಂತಂದ್ರೆ ಮೇ 7ಗೆ ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆನಾ, ಸೊ ಮೇ 7 ಒಳಗಡೆ ನೀವು ಮಾಡಬೇಕು. ಓಕೆ, ಸೊ ಅದಾದ್ಮೇಲೆ ಏನಪ್ಪಾ ಅಂತಂತಂದ್ರೆ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಫಾರ್ಮ್ ಸಬ್ಮಿಷನ್ ಮೇ 14. ಓಕೆ, ಅಂದ್ರೆ ಫೀಸ್ ಅನ್ನ ಪೇ ಮಾಡಿರ್ಬೇಕು, ಬಟ್ ಇನ್ನು ಫೈನಲ್ ಸಬ್ಮಿಷನ್ ಏನಿತ್ತು ಅಂತಂತಂದ್ರೆ ಯು ಕ್ಯಾನ್ ಗೋ ಟಿಲ್ ಮೇ 14. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಏನಪ್ಪಾ ಸ್ಪೆಷಲ್ ನೋಟ್ ಕೊಟ್ಬಿಟ್ಟಿದ್ದಾರೆ ಏನಂತಂತಂದ್ರೆ ಮೋಡ್ ಆಫ್ ಅಪ್ಲಿಕೇಶನ್ ಈಸ್ ಓನ್ಲಿ ಆನ್ಲೈನ್ ಆನ್ KGMU ವೆಬ್ಸೈಟ್. ಓಕೆ, ಆನ್ಲೈನ್ ಅಲ್ಲೇ ನೀವು ಅಪ್ಲೈ ಮಾಡಬೇಕಾಗತ್ತೆ. ಓಕೆನಾ, ಸೊ ಅದೊಂದು ನೋಡ್ಕೊಳ್ಳಿ ಕ್ಲಿಯರ್ ಆಗಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ನೋ ಹಾರ್ಡ್ ಕಾಪೀಸ್ ಆಫ್ ಅಪ್ಲಿಕೇಶನ್ಸ್ ಆರ್ ಡಾಕ್ಯುಮೆಂಟ್ಸ್ ಆರ್ ರಿಕ್ವೈರ್ಡ್ ಟು ಬಿ ಸೆಂಟ್ ಬೈ ಪೋಸ್ಟ್, ಬಟ್ ಕ್ಯಾಂಡಿಡೇಟ್ ಶುಡ್ ರಿಟೈನ್ ಎ ಪ್ರಿಂಟೆಡ್ ಕಾಪಿ. ಓಕೆ, ನೀವು ಪೋಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಬಟ್ ಹಾರ್ಡ್ ಕಾಪಿಯನ್ನ ಒಂದು ಪ್ರಿಂಟೆಡ್ ಅಲ್ಲಿ ನಿಮ್ಮ ಹತ್ರ ಇಟ್ಕೊಬೇಕು. ಓಕೆ, ಫಾರ್ ದ ರೆಫರೆನ್ಸ್ ಅಂತ ಕೊಟ್ಟಿದ್ದೇನೆ. ದೆನ್ ಕ್ಯಾಂಡಿಡೇಟ್ ಮಸ್ಟ್ ಫುಲ್ಫಿಲ್ ಆನ್ ಎಸೆನ್ಷಿಯಲ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಇನ್ಕ್ಲೂಡಿಂಗ್ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್, ಏಜ್ ಲಿಮಿಟ್ಸ್ ಆಸ್ ಪರ್ ದ ಅಪೆಂಡೆಡ್ ಗೈಡ್ಲೈನ್ಸ್. ಓಕೆ, ಸೊ ನೋಡ್ತಾ ಹೋಗೋಣ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಇದೆ ಅಂತಂತಂದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ಅಂಡ್ submission process schedule will be published on the website. Okay, examination will be conducted according to the published schedule ಅಂತ ಕೊಟ್ಟಿದ್ದಾರೆ. Then candidates are advised to visit institute website. Only institute website ಅನ್ನು ನೀವು ವಿಸಿಟ್ ಮಾಡಬೇಕಾಗಿದೆ ಫಾರ್ ದ ಸ್ಕೆಡ್ಯೂಲ್ ಆಫ್ ಎಕ್ಸಾಮಿನೇಷನ್. ಸೊ ಲಾಸ್ಟ್ KGMU 2023 ನಡೆದಾಗ ಎಲ್ಲಿ ಕೊಟ್ಟಿದ್ರು ಸೆಂಟರ್ಸ್ ಅಂತಂತಂದ್ರೆ ಎಲ್ಲ UP ನಲ್ಲೇ ಕೊಟ್ಟಿದ್ರು. ಕೆಲವು ನಾರ್ತ್ ಸ್ಟೇಟ್ಸ್ ಮಾತ್ರ ಕೊಟ್ಟಿದ್ರು, ಓನ್ಲಿ ನಾರ್ತ್ ಇಂಡಿಯನ್ ಸ್ಟೇಟ್ಸ್. ಓಕೆ, ಮಧ್ಯಪ್ರದೇಶ್, ಸೊ ಆಮೇಲೆ ಅದೇ ಉತ್ತರ ಪ್ರದೇಶ ಸುತ್ತಮುತ್ತನೇ ಕೊಟ್ಟಿದ್ರು. ಓಕೆ, ಸೌತ್ ಇಂಡಿಯಾದಲ್ಲಿ ಕೊಟ್ಟಿರಲಿಲ್ಲ. ಸೊ ಅದೇ ತರನೇ ಈ ವರ್ಷ ಕೂಡ ಗೊತ್ತಿಲ್ಲ ವೆದರ್ ದೇ ವಿಲ್ ಗಿವ್ ಟು ಸೌತ್ ಇಂಡಿಯನ್ ಸ್ಟೇಟ್ಸ್ ಆರ್ ನಾಟ್ ಅಂತ. ಇವನ್ ನಾವು ಕೂಡ ಎಲ್ಲ ಮೇಲ್ ಮಾಡಿದ್ವಿ, ನೀವು ಸೌತ್ ಸ್ಟೇಟ್ಸ್ ಅಲ್ಲಿ ಎಕ್ಸಾಮ್ ಸೆಂಟರ್ ಕೊಡಿ ಅಂತ ಹೇಳಿ, ಬಟ್ ಕೊಟ್ಟಿರಲಿಲ್ಲ. ಸೊ ನೀವು KGMU ಅಂತಂದ್ರೆ UPಗೆ ಹೋಗ್ಬಿಟ್ಟು ಎಕ್ಸಾಮ್ ಬರೀಬೇಕಾಗಿತ್ತು ಲಾಸ್ಟ್ ಟೈಮಲ್ಲಿ. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರೆ ಸ್ಪೆಷಲ್ ಫಾರ್ ದ ರಿಕ್ರೂಟ್ಮೆಂಟ್ ಟು ಆಲ್ ದ ವೇಕೆಂಟ್ ಪೋಸ್ಟ್ ಕ್ಯಾಂಡಿಡೇಟ್ ಮಸ್ಟ್ ಹೋಲ್ಡ್ ನೆಸೆಸರಿ ಕ್ವಾಲಿಫಿಕೇಶನ್. ಅದು 100% ಕ್ವಾಲಿಫಿಕೇಶನ್ ಇರಲೇಬೇಕಾಗುತ್ತೆ. ಯಾರ್ಯಾರು ಈ ವರ್ಷ 2025ರಲ್ಲಿ ಔಟ್ಪುಟ್ ಆಗಿದ್ದೀರಾ, ಸೊ ದೇ ಆರ್ ಎಲಿಜಿಬಲ್. ರಿಜಿಸ್ಟ್ರೇಷನ್ ಆಗಿರಬೇಕು. ಓಕೆ, ರಿಜಿಸ್ಟ್ರೇಷನ್ ಆಗಿತ್ತು ಅಂತಂತಂದ್ರೆ ನೀವು ಎಲಿಜಿಬಿಲಿಟಿ ಇರ್ತೀರ. ಓಕೆ, ಸೊ ಈಗ ನೆಕ್ಸ್ಟ್ ನೋಡಿ ಬ್ಯಾಕ್ಲಾಗ್ ರಿಕ್ರೂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಬ್ಯಾಕ್ಲಾಗ್ ರಿಕ್ರೂಟ್ಮೆಂಟ್ ಅಂತಂದ್ರೆ ಆಲ್ರೆಡಿ ರಿಕ್ರೂಟ್ಮೆಂಟ್ ಆಗಿತ್ತಲ್ಲ ಲಾಸ್ಟ್ ಟೈಮಲ್ಲಿ. ಓಕೆನಾ, ಆ ಲಾಸ್ಟ್ ಟೈಮಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದೇನೆ ಆಸ್ ಪರ್ 7th CPC ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಲೆವೆಲ್ 6 ಅಂತ ಕೊಟ್ಟಿದ್ದಾರೆ. ಈ ಜಸ್ಟ್ ಒಂದು ಸ್ಮಾಲ್ ಮಿಸ್ಟೇಕ್ ಇಂದ ಏನಾಗಿದೆ, ನೋಟಿಫಿಕೇಶನ್ ಅನ್ನ ವೆಬ್ಸೈಟ್ ಇಂದ ರಿಮೂವ್ ಮಾಡಿದ್ದಾರೆ. ಅಷ್ಟೇ ನಾನು ಹೇಳಿದಲ್ವಾ, ವೆಬ್ಸೈಟ್ ಇಂದ ಯಾಕೆ ರಿಮೂವ್ ಮಾಡಿದ್ದಾರೆ ಅಂತಂದ್ರೆ ಜಸ್ಟ್ ಫಾರ್ ದ ಲೆವೆಲ್ 7 ಆಗಬೇಕಿತ್ತು, ಬಟ್ 6 ಆಗಿದೆ ಇಲ್ಲಿ. ಬಟ್ 7th CPC ಅಂತ ಮೇಲೆ ಕೊಟ್ಟಿದ್ದಾರೆ. ಜಸ್ಟ್ ಟೈಪಿಂಗ್ ಮಿಸ್ಟೇಕ್ ಇಂದ ಆ ತರ ಆಗಿರೋದ್ರಿಂದ ಇದನ್ನ ವಿಡ್ರಾ ಮಾಡಿದ್ದಾರೆ. ಬಟ್ ಎನಿವೇ ಟುಮಾರೋ ಇಟ್ ವಿಲ್ ಕಮ್.
ಓಕೆ. ಸೊ ಬ್ಯಾಕ್ಲಾಗ್ ರಿಕ್ರೂಟ್ಮೆಂಟ್ ಅಂತಂತಂದ್ರೆ ಲಾಸ್ಟ್ ಇಯರ್ 2023 ಆಗಿರ್ತಕ್ಕಂಥದ್ದನ್ನ ಯಾವ್ಯಾವ ಸೀಟ್ಸ್ ಉಳಿದಿತ್ತು ಆ ಸೀಟ್ಸ್ ಅನ್ನ ಇದರಲ್ಲಿ ತುಂಬಿಕೊಳ್ತಾ ಇದ್ದಾರೆ. ಓಕೆ. ಸೊ ಏನೇನಪ್ಪ ಅಂತಂತಂದ್ರೆ OBC 4 ಇದೆ ಅದರಲ್ಲಿ ನರ್ಸಿಂಗ್ ಆಫೀಸರು. ಓಕೆ. ದೆನ್ SC 78 ಇದೆ. ದೆನ್ ST 25 ಇದೆ. ಓಕೆನಾ. ಇಷ್ಟು ಪೋಸ್ಟ್ ಟೋಟಲ್ಲು. ಓಕೆನಾ. 107. ಸೊ ನಿಮಗೆ ಇನ್ನೂ ಒಂದಲ್ಲಿ ಡಿಫ್ರೆಂಟ್ ಥಿಂಗ್ ಏನಪ್ಪ ಇದೆ ಅಂತಂದ್ರೆ ನಾನು ನಿಮಗೆ ಹೇಳ್ತೀನಿ. ಯಾಕೆ ಅಂತಂತಂದ್ರೆ ಈ ಏನು ಈ ಕ್ಯಾಟಗರಿ ವೈಸ್ ಏನಾಗುತ್ತೆ, ಕ್ಯಾಟಗರಿ ಯಾರಿಗೆ ಅಪ್ಲೈ ಆಗುತ್ತೆ, ಓನ್ಲಿ ಫಾರ್ ದ UP ಸ್ಟೇಟ್ ಅವ್ರಿಗೆ ಮಾತ್ರ. UP ಸ್ಟೇಟ್ ಅವ್ರಿಗೆ ಮಾತ್ರ, ಬೇರೆ ಯಾವ ಸ್ಟೇಟ್ ಅವ್ರಿಗೂ ಅಪ್ಲೈ ಆಗಲ್ಲ. ಓನ್ಲಿ ಅನ್ರಿಸರ್ವ್ ಅಲ್ಲಿ ನಾವು ಅಪ್ಲೈ ಮಾಡಬೇಕಾಗತ್ತೆ. ಅನ್ರಿಸರ್ವ್ಡ್. ಓಕೆ. ಅನ್ರಿಸರ್ವ್ಡ್ಗೆ ದೆನ್ ಇನ್ನು ಏನಪ್ಪಾ ಅಂತ ಯಾರ್ಯಾರಿಗೆ ನಾರ್ಸೆಟ್ ಅಪ್ಲೈ ಮಾಡೋಕ್ಕಾಗಿಲ್ಲ, ಯಾರ್ಯಾರು 30 ವರ್ಷ ಆಲ್ರೆಡಿ ಕ್ರಾಸ್ ಮಾಡಿಬಿಟ್ಟಿರಾ ಅವರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಅದನ್ನ ನಿಮ್ಗೆ ಹೇಳ್ತೀನಿ. ಅಪ್ ಟು 40 ಇಯರ್ಸ್ ತನಕ ಅಪ್ಲೈ ಮಾಡ್ಬೋದು. ಓಕೆ. ಐ ವಿಲ್ ಶೋ ವಿತ್ ದ ನೋಟಿಫಿಕೇಶನ್. ಓಕೆ. ದೆನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಪ್ಪಾ ಫಾರ್ ದಿಸ್ ಕ್ವಾಲಿಫಿಕೇಶನ್ ಅಂತಂತಂದ್ರೆ BSc ನರ್ಸಿಂಗ್ ಹಾನರ್ಸ್ ಆರ್ BSc ನರ್ಸಿಂಗ್ ಫ್ರಮ್ ದ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಇನ್ಸ್ಟಿಟ್ಯೂಟ್ ಆಗಿರಬೇಕು. ದೆನ್ ರಿಜಿಸ್ಟರ್ಡ್ ನರ್ಸ್ ಆರ್ ಮಿಡ್ವೈಫ್ ಇನ್ ಇಂಡಿಯನ್ ಆರ್ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಅಂತ ಕೇಳಿದರೆ ಸೊ KNC ಇರ್ತಕ್ಕಂಥವ್ರೆಲ್ಲರೂ ಅಪ್ಲೈ ಮಾಡ್ಬೋದು. ದೆನ್ ಇದಿಲ್ಲ ಅಂತಂತಂದ್ರೆ ಡಿಪ್ಲೊಮಾ ಇನ್ ನರ್ಸಿಂಗ್ ಯಾರ್ಯಾರು GNM ಮಾಡಿದ್ದೀರಾ. ಓಕೆ. ಯಾರ್ಯಾರು GNM ಮಾಡಿದ್ದೀರಾ, ಓಕೆ, ಅವರು ಕೂಡ ಅಷ್ಟೇ ಸೇಮ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಮಿನಿಮಮ್ 50 ಬೆಡೆಡ್ HL ಆಸ್ ಪರ್ ದ ನಾರ್ಸೆಟ್ ಕ್ರೈಟೀರಿಯಾ. ನೀವು GNM ಅವ್ರು ಎಲ್ಲೇ ಹೋಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಕಂಪಲ್ಸರಿ ಕೇಳ್ತಾರೆ. ಸೊ ಯಾರ್ಯಾರು GNM ಮಾಡಿದಿರಾ ಅವ್ರು 100% ನೀವು ಎಕ್ಸ್ಪೀರಿಯನ್ಸ್ ಅನ್ನು ತಗೊಳ್ಳೋದು ವೆರಿ ಇಂಪಾರ್ಟೆಂಟ್. ಓಕೆ. ದೆನ್ ಈಗ ನೆಕ್ಸ್ಟ್ ನೋಡಿ, ಈಗ ಜನರಲ್ ರಿಕ್ರೂಟ್ಮೆಂಟ್ ಈಗ ಬಂದಿರತಕ್ಕಂಥದ್ದು. ಓಕೆ. ಸೊ ಅದು ಬ್ಯಾಕ್ಲಾಗ್ ಅಂತಂದ್ರೆ ಯಾರು 2023 ಓಕೆನಾ ರಿಕ್ರೂಟ್ಮೆಂಟ್ ಜಾಯಿನ್ ಆಗಿಲ್ವಲ್ಲ, ಆ ಸೀಟ್ಸ್ ಏನು ಉಳಿದಿತ್ತು ಅದು ಅವರಿಗೆ. ಓಕೆನಾ. ಅದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು. ಓನ್ಲಿ ಫಾರ್ ದ ಅದು ರಿಸರ್ವೇಷನ್ ಇರೋದ್ರಿಂದ ಓನ್ಲಿ ಫಾರ್ ದ UP ಸ್ಟೇಟ್ಸ್ಗೆ. ಸೊ ಇಲ್ಲಿ ಮತ್ತೆ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನೋಡಿ ನರ್ಸಿಂಗ್ ಆಫೀಸರ್ ಸೇಮ್ ಕೊಟ್ಟಿದ್ದಾನೆ. ಓಕೆನಾ. ಇಲ್ಲಿ ಸೇಮ್ OBC 164, 176, SC 12, ಅನ್ರಿಸರ್ವ್ಡ್ 264. ಇದಕ್ಕೆ ನಾವು ಕಾಂಪಿಟೇಷನ್ ಮಾಡಬೇಕು ಯಾವಾಗಲೂ. ಎಷ್ಟಪ್ಪ ಅಂತಂದ್ರೆ 264. ಟೋಟಲ್ ಎಷ್ಟು ಪೋಸ್ಟ್ ಇದೆ ಅಂತಂತಂದ್ರೆ 626 ಪ್ಲಸ್ 107. 733 ಪೋಸ್ಟ್ ಇದಾವೆ. ಓಕೆನಾ. ಟೋಟಲ್ 733 ಪೋಸ್ಟು. ಬಟ್ ನಮಗೆ ನಾವು ಕಂಪ್ಲೀಟ್ ಮಾಡೋಕ್ಕಂತ ಪೋಸ್ಟ್ ಎಷ್ಟಿದಪ್ಪ ಅಂತಂತಂದ್ರೆ 264. ಸೊ ಸೇಮ್ ಇಲ್ಲಿ ಕೂಡ ಅಷ್ಟೇ ಎಲಿಜಿಬಿಲಿಟಿ ಸೇಮ್ BSc ನರ್ಸಿಂಗ್ ಆಗಿರಬೇಕು. GNM ಆಗಿತ್ತು ಅಂತಂತಂದ್ರೆ ಮಿನಿಮಮ್ 50 ಬೆಡೆಡ್ ಹಾಸ್ಪಿಟಲಲ್ಲಿ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. 2 ಇಯರ್ಸ್ ಎಕ್ಸ್ಪೀರಿಯನ್ಸು ಪ್ಲಸ್ ನಮ್ಮದು ಪೋಸ್ಟ್ BSc. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂತಂದ್ರೆ ನಿಮ್ದು ಏನಾದ್ರು PC BSc ಆಗಿತ್ತು ಅಂತಂತಂದ್ರೆ ನೋ ನೀಡ್ ಟು ಶೋ ಯುವರ್ ಎಕ್ಸ್ಪೀರಿಯನ್ಸ್. ಓಕೆ. ಡೈರೆಕ್ಟ್ ಆಗಿ ಕೊಡ್ಬೋದು. ಓಕೆ. ಈ ವರ್ಷ ಔಟ್ಪುಟ್ ಆಗಿರ್ತಕ್ಕಂಥವ್ರು ಯಾರ್ಯಾರು 2025 ಆಗಿರ್ತೀರಾ, ಓಕೆ, ಅವರು ಜಸ್ಟ್ ನಿಮ್ಮದು KNC ಆಗಿತ್ತು ಅಂತಂತಂದ್ರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡೋಣ. ಪ್ಲೀಸ್ ನೋಟ್ ದಟ್ ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಟು ಪ್ರೊಡ್ಯೂಸ್ ಉತ್ತರ್ ಪ್ರದೇಶ್ ಆರ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಅಟ್ ದ ಟೈಮ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಇದು ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂತಂತಂದ್ರೆ ಈಗ ನೀವು ಅಪ್ಲೈ ಮಾಡೋದಕ್ಕೆ ನೀವು KNC ತಗೊಂಡಿರ್ತೀರಾ. ಓಕೆನಾ. ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ತಗೊಂಡಿರ್ತೀರ ಎಕ್ಸಾಂಪಲ್. ಬಟ್ ನೀವೇನಾದರೂ ಕ್ವಾಲಿಫೈ ಆಗಿದ್ದೀರಾ ಎಕ್ಸಾಮ್ಗೆ ಅಂತಂತಂದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಏನು UPದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ ಕಂಪಲ್ಸರಿ. ಎಲ್ಲ ಸ್ಟೇಟ್ ಗೌರ್ಮೆಂಟಲ್ಲಿ. ಇದು ಆ್ಯಕ್ಚುಲಿ ನೋಡಿ, ಇದು ಸ್ಟೇಟ್ ಗೌರ್ಮೆಂಟ್ ಅಲ್ಲ. ಫಸ್ಟ್ ಆಫ್ ಆಲ್ ಸಾರಿ, ಇದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ. UPನಲ್ಲಿ ಬರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ. ಓಕೆ. ಇದು ಸ್ಟೇಟು. UP ಸ್ಟೇಟ್ದು ಯಾವ್ಯಾವುದಪ್ಪ ಅಂತಂದ್ರೆ ಇವನ್ SGPG ಆಗಿರಬಹುದು. ಓಕೆನಾ. UPUMS ಆಗಿರಬಹುದು. ಓಕೆನಾ. KGMU ಆಗಿರಬಹುದು. ಸೊ ಇವೆಲ್ಲ ಏನಿದಾವೆ ಇವೆಲ್ಲ ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿ. ಬಟ್ ಅಲ್ಲಿ ಏನಾಗಿದೆ ಅಂತಂತಂದ್ರೆ ಆಲ್ರೆಡಿ 7th ಪೇ ಆಗಿಬಿಟ್ಟಿದೆ. ಅವರು ಸೆಂಟ್ರಲ್ ಪೇಯನ್ನೇ ಕನ್ಸಿಡರ್ ಮಾಡಿದ್ದಾರೆ. ಬಟ್ ನಮ್ಮದು ನಮ್ಮ ಸ್ಟೇಟಲ್ಲಿ ಏನಿದೆ 7th ಪೇ, ಅದಕ್ಕೂ ಪ್ಲಸ್ ಸೆಂಟ್ರಲ್ ಸ್ಟೇಟ್ ನಮ್ಮ ಸೆಂಟ್ರಲ್ ಪೇಗೂ ಕೂಡ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಇಲ್ಲಿ ಏನಾಗಿದೆ ಅಂತಂತಂದ್ರೆ 7th ಪೇ ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಏನು ಪೇ ಇದೆ ಅದನ್ನೇ ಕನ್ಸಿಡರ್ ಮಾಡಿದ್ದಾರೆ. ಸೊ ಹಂಗಾಗಿ ಸಿ ವಿಲ್ ಗೆಟ್ ಅರೌಂಡ್ 86,000 rupees ಸ್ಯಾಲರಿ ಬೈ ಹ್ಯಾಂಡ್. ನಾನು ನಿಮಗೆ ಇದನ್ನು ಕೂಡ ಆಲ್ರೆಡಿ ನಮ್ಮ ಗ್ರೂಪಲ್ಲಿ ಇದನ್ನು ಕೂಡ ಶೇರ್ ಮಾಡಿದ್ದಾರೆ, ನೀವು ನೋಡಿರ್ಬೋದು. ಓಕೆನಾ. ಸ್ಯಾಲರಿ ಸರ್ಟಿಫಿಕೇಟ್ ಅನ್ನು ಕೂಡ ಶೇರ್ ಮಾಡಿದ್ದಾರೆ. ಓಕೆ. ಸೊ ದೆನ್ ಇಲ್ಲಿ ಏನು ಕೊಟ್ಟಿದ್ದಾರೆ, ನಂಬರ್ ಆಫ್ ಪೋಸ್ಟ್ ಪೊಸಿಷನ್ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್. ಇದು ಎಲ್ಲ ರಿಕ್ರೂಟ್ಮೆಂಟ್ ಕೊಟ್ಟಿರ್ತಾರೆ. 100% ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಕೂಡ ಆಗ್ಬೋದು ಆಸ್ ಪರ್ ದ ಡೆಸಿಷನ್ ಮೇಡ್ ಆಫ್ ದ ಅಪಾಯಿಂಟಿಂಗ್ ಅಥಾರಿಟಿ. ಹಾರಿಜಾಂಟಲ್ ರಿಸರ್ವೇಷನ್ ಶಾಲ್ ಬಿ ಅಪ್ಲಿಕೇಬಲ್ ಫಾರ್ ಆಸ್ ಪರ್ ದ ರೂಲ್. ಓಕೆ. ಅದು ನಾನು ನಿಮಗೆ ಹೇಳ್ತೀನಿ. ದೆನ್
ದ ಅಪ್ಲಿಕೇಶನ್ ಫೀಸ್ ಈಸ್ ನಾಟ್ ರಿಫಂಡಬಲ್. ನಾರ್ಸೆಟಲ್ಲಿ ನಿಮಗೆ ರಿಫಂಡ್ ಆಗ್ತಿತ್ತು, ಬಟ್ ಇಲ್ಲಿ ರಿಫಂಡ್ ಆಗಲ್ಲ. ನೋಡಿ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತಂತಂದರೆ ಅನ್ರಿಸರ್ವ್ಡ್ಗೆ, ಒ ಬಿ ಸಿಗೆ, EWSಗೆ ₹2,000 ಪ್ಲಸ್ 360 GST, ಟೋಟಲ್ 2,360. ದೆನ್ SC STಗೆ 1,800 ಪ್ಲಸ್ 216 GST ಆಗುತ್ತೆ, ಪ್ಲಸ್ ಟೋಟಲ್ ₹1,416. ಇಷ್ಟು ಫೀಸ್ ಇದೆ. ಇಲ್ಲಿ ಫೀಸು ರಿಫಂಡ್ ಆಗಲ್ಲ. ಓಕೆ, ದೆನ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಹಾರಿಜಾಂಟಲ್ ಕ್ಯಾಟಗರಿ ಮಸ್ಟ್ ಪೇ ದ ಅಪ್ಲಿಕೇಶನ್ ಫೀಸ್ ಅಕಾರ್ಡಿಂಗ್ ಟು ದೇರ್ ಒರಿಜಿನಲ್ ಕ್ಯಾಟಗರಿ ಪ್ರಕಾರನೇ. ಓಕೆನಾ, ಅಂದರೆ ಹಾರಿಜಾಂಟಲ್ ಕ್ಯಾಟಗರಿ ನಾನು ನಿಮಗೆ ಹೇಳ್ತೀನಿ ಯಾರಿಗೆ ಹಾಕಬೇಕಾಗುತ್ತೆ ಅಂತಂದೇಳಿ. ದೆನ್ ದ ಸಿಂಗಲ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಫಾರ್ ಬೋತ್ ಬ್ಯಾಕ್ಲಾಗ್ ಅಂಡ್ ಜನರಲ್ ರಿಕ್ರೂಟ್ಮೆಂಟ್. ಬ್ಯಾಕ್ಲಾಗ್ ಅವ್ರಿಗೂ ಮತ್ತು ಜನರಲ್ ಅವ್ರಿಗೂ ಒಂದೇ ಎಕ್ಸಾಮೇ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ದೆನ್ ಇನ್ ಅಪ್ಲೈಯಿಂಗ್ ಫಾರ್ ಬೋತ್ ವಿಲ್ ಹ್ಯಾವ್ ಟು ಸಬ್ಮಿಟ್ ಸಪ್ರೇಟ್ ಅಪ್ಲಿಕೇಶನ್ ಫಾರ್ಮ್ ಅಂಡ್ ಫೀಸ್ ಫಾರ್ ಈಚ್. ಇನ್ನೊಂದು ಇಂಪಾರ್ಟೆಂಟ್ ನೋಡಿ, ಎಕ್ಸಾಮ್ ಒಂದೇ ಇರುತ್ತೆ, ಬಟ್ ನೀವೇನಾದರೂ ಬ್ಯಾಕ್ಲಾಗ್ ಅಪ್ಲೈ ಮಾಡಬೇಕು ಮತ್ತು ಜನರಲ್ಗೆ ಅಪ್ಲೈ ಮಾಡ್ತೀನಿ ಅಂತಂತಂದರೆ ವಿ ಹ್ಯಾವ್ ಟು ಪೇ ಸಪರೇಟ್ ಫೀಸ್ ಅಪ್ಲಿಕೇಶನ್. ಬಟ್ ಬ್ಯಾಕ್ಲಾಗಲ್ಲಿ URಗೆ ಪೋಸ್ಟ್ ಇಲ್ಲ, ಸೊ ಡೋಂಟ್ ಅಪ್ಲೈ ಫಾರ್ ಬ್ಯಾಕ್ಲಾಗ್. ಓನ್ಲಿ ಇದಕ್ಕೆ ಮಾತ್ರ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಓಕೆನಾ, ಈಗ ಬಿಟ್ಟರೆ ಜನರಲ್ ರಿಕ್ರೂಟ್ಮೆಂಟ್ ಮಾತ್ರ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ದೆನ್ ವೆರಿ ಇಂಪಾರ್ಟೆಂಟ್, ರಿಸರ್ವೇಷನ್ ಪಾಲಿಸಿ ಆಫ್ ದ ಉತ್ತರ ಪ್ರದೇಶ್ ಸ್ಟೇಟ್ ಗೌರ್ಮೆಂಟ್ ಶಾಲ್ ಬಿ ಅಪ್ಲಿಕೇಬಲ್ ರಿಸರ್ವೇಷನ್ ಫಾರ್ ದ scheduled tribes, scheduled caste and other backward classes. Economically weaker sections are also included in this. So only for the UP state government. ಓಕೆ, ಸೊ ಯಾರು ನಾವು ಔಟ್ ಆಫ್ ಸ್ಟೇಟ್ ಅವರು ಇದ್ದೀರಿ ಅವರಿಗೆ ಇದು ಅಪ್ಲೈ ಆಗಲ್ಲ. ಓಕೆ, ಇಷ್ಟು. ದೆನ್ ದ ಚೇಂಜ್ ಇನ್ ರಿಸರ್ವೇಷನ್ ಪಾಲಿಸಿ ಶಾಲ್ ಬಿ ಅಪ್ಲಿಕೇಬಲ್ ಆಸ್ ಎನ್ಫೋರ್ಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್. ಓನ್ಲಿ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್ ಏನಾದ್ರು ಅವಕಾಶ ಕೊಡ್ತು ಅಂದರೆ ಮಾತ್ರ ಅಷ್ಟೇ, ಅದರ್ವೈಸ್ ನೋ. ಸೊ ಇವೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಕೂಡ ಅಲ್ಲಿ KGMUದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಿಮಗೆ ಕೊಡ್ತೀನಿ. ವರ್ಕ್ ಹೇಗಿದೆ ಅಂತಂದು ಹೇಳ್ಬಿಟ್ಟು ನೀವು ನೋಡ್ಬೋದು. ಓಕೆನಾ, ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ಕೊಡ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾನು ಅವ್ರಿಗೆ ಹೇಳ್ತೀನಿ KNU ಅಕಾಡೆಮಿಯಿಂದ ಯಾರಾದ್ರು ಕಾಲ್ ಮಾಡಿದ್ರು ಅಂತಂತಂದ್ರೆ ಹೇಳಿ ಅಂತಂದೇಳಿ. ಸೊ ಅವರನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ವರ್ಕ್ ಕಂಡೀಷನ್ ಕೂಡ ಕೇಳಬಹುದು. ಸೊ ಡೋಂಟ್ ವರಿ. ಓಕೆ, ತುಂಬ ಚೆನ್ನಾಗಿದೆ ವರ್ಕ್ ಮಾಡೋದಕ್ಕೆ. ದೆನ್ ಇನ್ನೊಂದು EWS ಸರ್ಟಿಫಿಕೇಟು, ಇದು ನಮಗೆ ಬೇಗ ಆಗಿಲ್ಲ. ಓಕೆ, ಸುಮ್ಮನೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ಓಕೆನಾ, EWS ಆಗಿರ್ಬೋದು, SC ST ಆಗಿರ್ಬೋದು, ಅವ್ರು ಕೊಟ್ಟು 2020-2026 ಇರಬೇಕಂತಂದೇಳಿ. ಸೊ ನಮ್ಮ ಕರ್ನಾಟಕದವ್ರು ಯಾರು ಅಪ್ಲಿಕೇಬಲ್ ಆಗಲ್ಲ. ಸೊ ಡೋಂಟ್ ಕೇರ್, ಡೋನ್. ದೆನ್ ಹಾರಿಜಾಂಟಲ್ ರಿಸರ್ವೇಷನ್, ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸಸ್, ಸೇಮ್ ಇದು ಕೂಡ ಅಷ್ಟೇ, ಹಾರಿಜಾಂಟಲ್ ಇದು ನಮಗೆ ಬೇಕಾಗಿಲ್ಲ. ದೆನ್ ಎಕ್ಸರ್ವಿಸ್ಮೆನ್ ಇದೆಲ್ಲ ಇದೆ. ಓಕೆನಾ, ಫಿಮೇಲ್ ಜೆಂಡರ್ ಇಲ್ಲೂ ಕೂಡ ಕೊಟ್ಟಿದ್ದಾನೆ. ಫಿಮೇಲ್ ಜೆಂಡರ್ ಆಗಿದ್ರೆ ಅಂತಂತಂದರೆ 20% ಇದೆ ಇಲ್ಲಿ. ಓಕೆನಾ, ಎಕ್ಸ್ಟ್ರಾ 20% ಕೊಟ್ಟಿರ್ತಾನೆ. ದೆನ್ ಎಲಿಜಿಬಿಲಿಟಿ ಫಾರ್ ದ ರಿಕ್ರೂಟ್ಮೆಂಟ್ ಕ್ಯಾಂಡಿಡೇಟ್ ಮಸ್ಟ್ ಹೋಲ್ಡ್ ಅನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂಡ್ ಎಕ್ಸ್ಪೀರಿಯನ್ಸ್ ಆಸ್ ದ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ದ ಅಪ್ಲಿಕೇಶನ್. ಓಕೆ, ಕ್ಯಾಂಡಿಡೇಟ್ಸ್ ಆರ್ ಸೋಲಿ ರೆಸ್ಪಾನ್ಸಿಬಲ್ ಫಾರ್ ಡಿಟರ್ಮಿನಿಂಗ್ ದ ಎಲಿಜಿಬಿಲಿಟಿ ಫಾರ್ ದ ಪೋಸ್ಟ್ ಬಿಫೋರ್ ಅಪ್ಲೈಯಿಂಗ್. ಓಕೆ, ಎಲಿಜಿಬಿಲಿಟಿ ನೀವು ಬಿಫೋರ್ ಅಪ್ಲಿಕೇಶನ್ ಹಾಕೋದಕ್ಕೆ ಮುಂಚೆನೇ ಪಡೆದಿರಬೇಕಾಗುತ್ತೆ. ದೆನ್ ಆಲ್ ಕ್ಯಾಂಡಿಡೇಟ್ಸ್ ಹೂ ಸಕ್ಸಸ್ಫುಲಿ ಕಂಪ್ಲೀಟ್ ದ ಅಪ್ಲಿಕೇಶನ್ ಪ್ರೋಸೆಸ್ ವಿಲ್ ಬಿ ಪ್ರೊವಿಷನಲಿ ಅಲೌಡ್ ಟು ದ ಅಪಿಯರ್ ಎಕ್ಸಾಮಿನೇಷನ್. ಯಾರ್ಯಾರು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿರ್ತಾರೆ ಅವರಿಗೆ ಎಲ್ಲರಿಗೂ ಎಕ್ಸಾಮನ್ನು ಕೊಡ್ತಾರೆ. ದೆನ್ ಹವೆವರ್ mere appearance in the examination does not count for any right to selection. ಎಕ್ಸಾಮ್ ಬರೋದ ತಕ್ಷಣ ನೀವು ಕ್ವಾಲಿಫಿಕೇಶನ್ ಆಗ್ತೀರಾ ಅಂತ ಹೇಳಿ ಎಲ್ಲೂ ಗ್ಯಾರಂಟಿ ಕೊಡ್ತಾ ಇಲ್ಲ. ದೆನ್ ಆಲ್ ಅಪ್ಲಿಕೇಶನ್ ಓಕೆನಾ, fees shall be accepted provisionally. Okay, and all the candidates will be allowed to appear the provisionally in the common recruitment test. ಅಂದರೆ ಸೇಮ್ ಕಾಮನ್ CIT ಅಂತ ಹೇಳ್ತಾರೆ ಇವರು. ಓಕೆ, CIT ಅಂತ ಹೇಳ್ತಾರೆ, ಅಲ್ಲಿ ಎಕ್ಸಾಮಿನೇಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ದೆನ್ ಕಾಮನ್ ರಿಕ್ರೂಟ್ಮೆಂಟ್ ಟೆಸ್ಟ್ ವಿಲ್ ಬಿ ಕ್ಯಾನ್ಸಲ್ಡ್ ವಿತೌಟ್ ಎನಿ suppose even if the candidate figure in the merit list. Okay, recruitment test candidate will be treated as cancelled without any further notice. Post will be notified. Then candidate will be cancelled at any stage if any intimation claim or is substance on scrutiny of the documents by the institute. ನಿಮ್ಮ ಡಾಕ್ಯುಮೆಂಟ್ಸ್ ಏನಾದರೂ ತಪ್ಪಿತ್ತು ಅಂದರೆ ಕೊಟ್ಟಿದ್ದಾನೆ, ಕ್ವಾಲಿಫಿಕೇಷನ್ನು, ಏಜು, ಎಕ್ಸ್ಪೀರಿಯನ್ಸು ಆ್ಯಂಡ್ ಎನಿ ಆ್ಯಸ್ ಪರ್ ದ ಇದರಲ್ಲಿರಬೇಕು, ನಿಮ್ಮ ನೋಟಿಫಿಕೇಶನ್ ಪ್ರಕಾರನೇ ಇರಬೇಕಾಗತ್ತೆ. ಅದಕ್ಕೆ ಇಲ್ಲ ಅಂತಂತಂದರೆ ಅಟ್ ಎನಿ ಟೈಮ್ ಅದೆಲ್ಲ ಅಲ್ಲಿ ರಿಕ್ರೂಟ್ಮೆಂಟ್ ಕೂಡ ಕೊಡ್ತಾರೆ. ದೆನ್ ಅಡಿಷನಲಿ ಕ್ಯಾಂಡಿಡೇಚರ್ ಮೇ ಬಿ ಕ್ಯಾನ್ಸಲ್ಡ್ ಅಟ್ ಎನಿ ಸ್ಟೇಜ್ ಇನ್ಕ್ಲೂಡಿಂಗ್ ಅಪ್ ಸೆಲೆಕ್ಷನ್ ಇಫ್ ಎನಿ ಇನ್ಫಾರ್ಮೇಷನ್ ಕ್ಲೈಮ್ ಈಸ್ ನಾಟ್ ಸಬ್ಸ್ಟೈನ್ ಡ್ಯೂರಿಂಗ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬೈ ದ ಇನ್ಸ್ಟಿಟ್ಯೂಟ್. ಅಂದರೆ ನೀವು ಸೆಲೆಕ್ಟ್ ಆಗಿದ್ರು ಕೂಡ ನಿಮ್ಮ ಡಾಕ್ಯುಮೆಂಟು ಸರಿ ಇಲ್ಲ ಅಂತಂತಂದರೆ ದೇ ಕ್ಯಾನ್ ಕ್ಯಾನ್ಸಲ್ ಯುವರ್ ರಿಕ್ರೂಟ್ಮೆಂಟ್ ಅಟ್ ಎನಿ ಸ್ಟೇಜ್ ಆಫ್ ದ ದಿಸ್ ರಿಕ್ರೂಟ್ಮೆಂಟ್ ಪ್ರೊಸೆಸ್. ಓಕೆ, ದೆನ್ ವೆರಿ ಇಂಪಾರ್ಟೆಂಟ್ ನಾವು ಏಜ್ ಲಿಮಿಟ್ ಆ್ಯಂಡ್ ರಿಲ್ಯಾಕ್ಸೇಷನ್. ಏಜ್ ಲಿಮಿಟ್ ಏನಪ್ಪ ಅಂತಂತಂದರೆ ದಿ ಕಟ್ ಆಫ್ ಡೇಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಏಜ್ ಫಾರ್ ಆಲ್ ದ ಪೋಸ್ಟ್ ಫ್ರಮ್ 1st January 2025. ಆನ್ ದಿಸ್ ಡೇಟ್ ಕ್ಯಾಂಡಿಡೇಟ್ ಮಸ್ಟ್ ಬಿ at least 18 years old and must not be exceed 40 years of age. ನನಗೆ ತುಂಬ ಜನ ಕಾಲ್ ಮಾಡಿ ಕೇಳ್ತಿದ್ರಿ, ಯಾರ್ಯಾರು 30 years ಪ್ಲಸ್ ಕಾಲ್ ಆಗಿದೆ, ನಾವು ನಾರ್ಸೆಟ್ ಬ್ರೇಕ್ ಆಗಲ್ಲ, 35 years ಆಗಿದೆ, ಐ ಬಿಲಾಂಗ್ಸ್ ಟು ಅನ್ರಿಸರ್ವ್, ಐ ಆಮ್ ನಾಟ್ ಎಲಿಜಿಬಲ್ ಅಂತ ಯಾರ್ಯಾರು ಅಂದ್ಕೊಂಡಿದ್ದೀರಾ ನೋಡಿ, ನಿಮಗೆ ಇಲ್ಲಿ 40 yearsವರೆಗೂ ಸಿಗುತ್ತೆ. 40 years. ಸೊ ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ.
ಓಕೆನಾ. ನೋ ಪ್ರಾಬ್ಲಮ್. ಅರೌಂಡ್ 260 ಪೋಸ್ಟ್ ಇದ್ರೂ ಕೂಡ ಓಕೆನಾ, ನೀವು ರೈಟ್ ಕ್ಯಾಂಡಿಡೇಟ್ ಆಗಿದ್ರಿ ಅಂತಂತಂದ್ರೆ ನಿಮ್ಮ ಪೋಸ್ಟನ್ನು ಯಾರು ಕೂಡ ಕಸ್ಕೊಳ್ಳೋಕ್ಕಾಗಲ್ಲ. ಸೊ ಇದಕ್ಕೆ ನೀವು ಟ್ರೈ ಮಾಡಿ. ಓಕೆನಾ. ದೆನ್ ನೋಡಿ, ಇಲ್ಲಿ ಕೊಟ್ಟಿದೆ ಮತ್ತೆ SC ST OBC ಕ್ಯಾಂಡಿಡೇಟ್ಸ್ ಏಜ್ ರಿಲ್ಯಾಕ್ಸೇಷನ್ ಅಪ್ ಟು 5 years applicable as per the 11th guidelines under government of the ಉತ್ತರ ಪ್ರದೇಶ್. ಓನ್ಲಿ ಫಾರ್ ದ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ ಅವ್ರು ಅಷ್ಟೇ. ಸೊ ಬೇರೆ ಸ್ಟೇಟ್ರಿಗೆ OBC ಆಯ್ತು SC ST ಅದು ಯಾವುದು ಅಪ್ಲಿಕಬಲ್ ಆಗಲ್ಲ. ದೆನ್ ಸ್ಕ್ರೈಬ್ ರೈಟರ್ ಇದೆಲ್ಲ PW ಕ್ಯಾಂಡಿಡೇಟ್ಸ್ಗೆ, ಓಕೆನಾ, ಅಂದರೆ ಫಿಸಿಕಲಿ ವೀಕ್ ಇರ್ತಾರಲ್ವಾ, ಹ್ಯಾಂಡಿಕ್ಯಾಪ್ ಅವರಿಗೆ ಅಪ್ಲಿಕಬಲ್ ಆಗುತ್ತೆ ಸ್ಕ್ರೈಬ್ ಎಲ್ಲ. ದೆನ್ ಪರ್ಮನೆಂಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಹೂ ಹ್ಯಾವ್ ರೆಂಡರ್ಡ್ ಅಟ್ಲೀಸ್ಟ್ ಇದು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೂ ಕೂಡ UP, ಓಕೆನಾ, ಅವ್ರಿಗೂ ಕೂಡ ಕೊಡ್ತಾರೆ ಏಜ್ ರಿಲ್ಯಾಕ್ಸೇಷನ್. ಓಕೆ, ಸೊ ಅದು ನಮಗೆ ಬೇಕಾಗಿಲ್ಲ. ದೆನ್ ಅಪ್ಲಿಕೇಶನ್ ಪ್ರೊಸೆಸ್ ಹೆಂಗೆ ಅಂತ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಮಸ್ಟ್ ಬಿ ಪ್ರಿಪೇರ್ಡ್ ಫಾರ್ ದ ಫಾಲೋವಿಂಗ್ ಡಾಕ್ಯುಮೆಂಟ್ಸ್. ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋಣ. ಓಕೆನಾ. ರೀಸೆಂಟ್ ಸ್ಕ್ಯಾನ್ಡ್ ಕಲರ್ ಫೋಟೋಗ್ರಾಫು ಅದು ಅಪ್ ಟು 80 KB ಇರಬೇಕಾಗುತ್ತೆ. ದೆನ್ ಸಿಗ್ನೇಚರ್ ಕೂಡ ಬೇಕಾಗುತ್ತೆ 80 KB. ವ್ಯಾಲಿಡ್ ಇಮೇಲ್ ID, ಆಧಾರ್ ನಂಬರ್, ಮೊಬೈಲ್ ನಂಬರ್. ದೆನ್ ಸ್ಕ್ಯಾನ್ಡ್ ಇಮೇಜಸ್ ಆಫ್ ಮಾರ್ಕ್ ಶೀಟ್ಸ್ ಆಲ್ 10th 12th ಡಿಪ್ಲೊಮಾ ಗ್ರಾಜುಯೇಷನ್ ಆಲ್. ಓಕೆ. ದೆನ್ ಸ್ಕ್ಯಾನ್ಡ್ ಇಮೇಜಸ್ ಆಫ್ ಕ್ಯಾಟಗರಿ ಸರ್ಟಿಫಿಕೇಟು, ಇದು ನಮಗೇನು ಬೇಕಾಗಿಲ್ಲ, ಯಾಕಂದ್ರೆ ಔಟ್ ಆಫ್ ಸ್ಟೇಟ್ ಅವರಿಗೆ. ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಅದು ಅವ್ರ ಸ್ಟೇಟ್ ಅವರಿಗೆ. ಓಕೆ. ದೆನ್ ಎ ವ್ಯಾಲಿಡ್ ಇಮೇಲ್ ID, ಆಧಾರ್ ನಂಬರ್ ಆ್ಯಂಡ್ ಮೊಬೈಲ್ ನಂಬರ್ ಆರ್ ಮ್ಯಾಂಡೇಟರಿ ಫಾರ್ ದ ಸಬ್ಮಿಟಿಂಗ್ ಆನ್ಲೈನ್ ಅಪ್ಲಿಕೇಶನ್. ಓಕೆ. ರಿಜಿಸ್ಟರ್ಡ್ ಇಮೇಲ್ ID, ಮೊಬೈಲ್ ನಂಬರ್ ಮಸ್ಟ್ ಬಿ ಆಕ್ಟಿವ್ ಥ್ರೂಔಟ್ ದ ರಿಕ್ರೂಟ್ಮೆಂಟ್. ಓಕೆ, ಇದು ಕೂಡ ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್. ದೆನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತಂತಂದರೆ ಸೇಮ್ www.kgmu.org.job.php ಅಂತ ನೀವು ಟೈಪ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ರಿಕ್ರೂಟ್ಮೆಂಟು ಲಿಂಕ್ ಓಪನ್ ಆಗುತ್ತೆ. ದೆನ್ ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗತ್ತೆ. ದೆನ್ ರಿಸೀವ್ ಕ್ರೆಡೆನ್ಷಿಯಲ್ ನಿಮ್ಮ ಮೇಲ್ಗೆ, ಓಕೆನಾ, SMS ಬರುತ್ತೆ ಮೊಬೈಲಿಗೆ, ಪ್ಲಸ್ ಕ್ರೆಡೆನ್ಷಿಯಲ್ ಯೂಸರ್ ID ಪಾಸ್ವರ್ಡ್ ಬರುತ್ತೆ, ಅದನ್ನ ಹಾಕೊಂಡ್ಬಿಟ್ಟು ಮತ್ತೆ ಸೈನ್ ಇನ್ ಮಾಡಬೇಕು. ದೆನ್ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ದೆನ್ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ದ ಕ್ಯಾಂಡಿಡೇಟ್ಸ್ ಟಿಕ್, ಓಕೆನಾ, ರಿಕ್ವೆಸ್ಟೆಡ್ ಪೋಸ್ಟ್ ಎಲ್ಲಿ ನೀವು ಹಾಕಿದ್ರೆ ಅದನ್ನ ಟಿಕ್ ಮಾಡ್ಕೊಬೇಕಾಗುತ್ತೆ ಅಪ್ಲಿಕೇಶನನ್ನು ಮಾಡುವಾಗ. ದೆನ್ ಪೇಮೆಂಟ್ ಹೆಂಗಪ್ಪ ಅಂತಂತಂದರೆ ಆನ್ಲೈನ್ ಮಾಡಲು ಕೊಡ್ತಾರೆ ನಿಮಗೆ. ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಹಾಕ್ಬಿಟ್ಟು ನೀವು ಆನ್ಲೈನನ್ನು ಪೇಮೆಂಟ್ ಮಾಡಬಹುದು. ಆನ್ಲೈನ್ ಮೋಡಲ್ಲಿಂದ ಕೊಟ್ಟಿದ್ದಾರೆ. ಓಕೆ. ದೆನ್ ಲಾಸ್ಟ್ ಡೇಟ್ ಸಬ್ಮಿಷನ್ ಯಾವಾಗಪ್ಪ ಅಂತ ಫೀಸು May 7 ಇರುತ್ತೆ. ದೆನ್ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ನು May 14 ಇರುತ್ತೆ. ಅದು ಫೈನಲ್ ಸಬ್ಮಿಷನ್ ಅಂತ ಹೇಳ್ತೀವಲ್ಲ ಅದು. ಓಕೆ. ದೆನ್ ನೋ ಡಾಕ್ಯುಮೆಂಟ್ಸ್ ಇನ್ಕ್ಲೂಡಿಂಗ್ ಯಾವುದನ್ನು ನೀವು ಹಾರ್ಡ್ ಕಾಪಿ ಕಳಿಸಬೇಕಾಗಿಲ್ಲ, ಅದರಲ್ಲಿ ಕೊಟ್ಟಿದ್ದಾರೆ. ಟೆಸ್ಟ್ ಸಿಟಿ ಆ್ಯಂಡ್ ಸೆಂಟರ್ ವಿಲ್ ಬಿ ಅಲೋಕೇಟೆಡ್ ಬೈ KGMU ಲಕ್ನೋ. ಸೊ ಇದು ವೆರಿ ಇಂಪಾರ್ಟೆಂಟು. ಯಾವ ಎಕ್ಸಾಮ್ ಸೆಂಟರ್, ಓಕೆ, ಎಕ್ಸಾಮ್ ಸೆಂಟರ್ ಎಲ್ಲಿ ಕೊಡ್ತಾರೆ ಅಂತಂದೇಳಿ ಗೊತ್ತಿಲ್ಲ. ಸೊ ಲಾಸ್ಟ್ ಟೈಮ್ ಓನ್ಲಿ UPನಲ್ಲಿ ಕೊಟ್ಟಿದ್ರು. ಓಕೆ. ದೆನ್ ಅಪ್ಲಿಕೇಶನ್ ಪ್ರೊಸೆಸ್, ಅಪ್ಲಿಕೇಶನ್ ರಿಸೀವ್ಡ್ ವಿತೌಟ್ ಅಪ್ರೋಪ್ರಿಯೇಟ್ ಅಪ್ಲಿಕೇಶನ್ ಫೀಸ್, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್. ಓಕೆ. ಸೊ ರಿಜೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸರಿಯಾಗಿಲ್ಲ ಅಂತಂತಂದರೆ. ದೆನ್ ಅಡ್ಮಿಟ್ ಕಾರ್ಡ್ ಏನಪ್ಪ ಅಂತಂತಂದರೆ ಸೊ ಸೇಮ್ ಡೌನ್ಲೋಡ್ KGMU ವೆಬ್ಸೈಟಲ್ಲಿ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ದೆನ್ ಕಾಮನ್ ರಿಕ್ರೂಟ್ಮೆಂಟ್ ಟೆಸ್ಟ್ CRA ಅಂದರೆ ಏನು ಬ್ಯಾಕ್ಲಾಗ್ ಆಗಿರಬಹುದು, ನೆಕ್ಸ್ಟ್ ಜನರಲ್ ಆಗಿರ್ಬೋದು, ಎರಡಕ್ಕೂ ಕೂಡ ಒಂದೇ ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮ್ ಪ್ಯಾಟರ್ನ್ ಹೆಂಗಂತ ಕೊಟ್ಟಿದ್ದಾರೆ. 2 hours ಟೈಮ್ ಇರುತ್ತೆ, 100 ಮಾರ್ಕ್ಸ್ ಕ್ವಶನ್ಸ್, ಓಕೆನಾ, 100 ಮಾರ್ಕ್ಸ್ ಇರುತ್ತೆ. ಸೊ ಅದರಲ್ಲಿ ಏನೇನಪ್ಪ ಅಂತ ನೋಡ್ಬೋಣ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟು, ಕಂಡಕ್ಟೆಡ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಮೋಡಲ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಆಲ್ವೇಸ್ ನಾರ್ತ್ ಇಂಡಿಯನ್ ಎಕ್ಸಾಮ್ಸ್ ಎಲ್ಲ ಇಂಗ್ಲೀಷ್ ಮತ್ತು ಹಿಂದಿಯಲ್ಲೇ ಇರುತ್ತೆ. ಓಕೆ. ಸೊ ಮಾರ್ಕ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂತ 60 ಮಾರ್ಕ್ಸ್ ಏನಪ್ಪ ಅಂತಂತಂದರೆ ನಮ್ಮದು ನರ್ಸಿಂಗ್ ಸಿಲೆಬಸ್ ಇರುತ್ತೆ. ಮತ್ತು ಇಲ್ಲಿ ಓಕೆನಾ 10 ಮಾರ್ಕ್ಸು ಇಂಗ್ಲೀಷ್ ಇರುತ್ತೆ. ದೆನ್ 10 ಮಾರ್ಕ್ಸ್ ಜನರಲ್ ನಾಲೆಡ್ಜ್ ಇರುತ್ತೆ. ದೆನ್ 10 ಮಾರ್ಕ್ಸು ರೀಸನಿಂಗ್ ಇರುತ್ತೆ. 10 ಮಾರ್ಕ್ಸು ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್. ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಸೊ 60 ಮಾರ್ಕ್ಸ್ ಅಂದರೆ 60-40. ಸೊ ನಾನ್ ನರ್ಸಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ. ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್. ಓಕೆ. ಹೆಂಗೆ ಅಂತಂದರೆ 1/3 ಸೇಮ್ ಆ್ಯಸ್ ಪರ್ ದ RRB ಮತ್ತು ನಾರ್ಸೆಟ್ ಪ್ಯಾಟರ್ನ್. RRB ಮತ್ತು ನಾರ್ಸೆಟ್ ಏನು ಪ್ಯಾಟರ್ನ್ ಇದೆ ಅದೇ ಥರನೇ 1/3 ಮಾರ್ಕ್ಸ್. ಅಂದರೆ 1 ಮಾರ್ಕ್ಸು ತಪ್ಪಾಯಿತು ಅಂತಂತಂದರೆ 0.3 ಮಾರ್ಕ್ಸ್ ಹೋಗುತ್ತೆ, ನಿಮ್ಮದು 0.33 ಮಾರ್ಕ್ಸ್ ಹೋಗುತ್ತೆ. ಓಕೆ. ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸು ಸೇಮ್ ಇಲ್ಲಿ ನೋಡಿ 50% ಜನರಲ್ UWS OBC ಅಂತಂದರೆ ನಮಗೆ ಬೇಕಾಗಿರೋ ಜನರಲ್ ಮಾತ್ರ. ಓಕೆನಾ. SC ST ಕ್ಯಾಂಡಿಡೇಟ್ಸು 45% ಇದೆ, ಬಟ್ ಬೇರೆ ಸ್ಟೇಟ್ಗೆ ಅಪ್ಲಿಕಬಲ್ ಆಗಲ್ಲ. ಓನ್ಲಿ UPನವ್ರಿಗೆ ಮಾತ್ರ. ಆಮೇಲೆ ನೋ TADA, ಅದು 100% ಯಾವ ಎಕ್ಸಾಮ್ನವರು ಕೂಡ TADA ಕೊಡಲ್ಲ. ಓಕೆ. ದೆನ್ ಸಿಲೆಬಸ್ ಆಲ್ರೆಡಿ ಮೇಲೆ ಕೊಟ್ಟಿದೆ, ಮತ್ತು ಇನ್ನೊಂದ್ಸರಿ ಕೆಳಗಡೆ ಎಕ್ಸ್ಪ್ಲೇನ್ ಮಾಡೋಣ. ಸೊ ಇದು ನೋಟ್ ಕ್ಯಾನ್ವಾಸಿಂಗ್, ಓಕೆನಾ, ಅದೆಲ್ಲ ಏನು ಬೇಕಾಗಿಲ್ಲ ನಮಗೆ. ಓಕೆನಾ. ಟೋಟಲ್ ಮಾರ್ಕ್ಸು, ಓಕೆನಾ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಮಾತ್ರ ನಿಮಗೆ ಹೇಳ್ಕೊಂತ ಬರ್ತೀನಿ. ಅಂದರೆ ಇಲ್ಲಿ ಕೊಟ್ಟಿದ್ದಾನೆ ಡೇಟ್ ಆಫ್ ಬರ್ತ್ ಹಿಂಗೆ. ಸೊ ರೆಸಲ್ಯೂಷನ್ ಆಫ್ ಟೈ ಅಂತಂದರೆ ಸಪೋಸ್ ಇಬ್ಬರು ಒಂದೇ ಥರ ಮಾರ್ಕ್ಸ್, ಇಬ್ಬರು 60 ಮಾರ್ಕ್ಸ್ ತೊಗೊಂಡಿದ್ದಾರೆ, ಇಬ್ಬರು ಒಂದೇ ಥರ ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತಂತಂದರೆ ಯಾರನ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂತಂತಂದರೆ ಸೊ ಬೇಸ್ಡ್ ಆನ್ ದ ಡೇಟ್ ಆಫ್ ಬರ್ತ್ ಒಂದು, ಆಮೇಲೆ ನಂಬರ್ ಆಫ್ ಇನ್ಕರೆಕ್ಟ್ ಆನ್ಸರ್ಸ್, ಇನ್ಕರೆಕ್ಟ್ ಆನ್ಸರನ್ನು ಯಾರು ಜಾಸ್ತಿ ಮಾಡಿದರೆ ಅವ್ರನ್ನ
ಸೆಲೆಕ್ಷನ್ ಮಾಡ್ಕೊಳ್ಳೋದು. ಯಾರು ರೇಟ್ ಜಾಸ್ತಿ ಮಾಡ್ತಾರೆ, ನೆಗೆಟಿವ್ ಅವಾಯ್ಡ್ ಮಾಡ್ತಾರೆ, ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಸೊ ಬೇಸ್ಡ್ ಆನ್ ದಿಸ್ ಪ್ರೊಸೆಸ್ ಸೆಲೆಕ್ಷನ್ ಪ್ರೊಸೆಸ್ ಕೊಟ್ಟಿದ್ದಾರೆ. ಇನ್ನು ಫೈನಲ್ ಮೆರಿಟ್ ಲಿಸ್ಟು ಅದು ಕೂಡ ಆ್ಯಸ್ ಪರ್ ದ ಏನು ಬೇಸ್ಡ್ ಆನ್ ಕ್ಯಾಟಗರಿ ವೈಸ್ ಎಲ್ಲ ಇರುತ್ತೆ. ಸೊ ಅದೇ ಪ್ರಕಾರ ಮಾಡ್ಕೊಳ್ತಾರೆ. ದೆನ್ ರಿಸಲ್ಟ್ಸ್ ಎಕ್ಸಾಮಿನೇಷನ್ ಮಾರ್ಕ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ವೆಬ್ಸೈಟ್. ಸೊ ವೆಬ್ಸೈಟಲ್ಲಿ ನಿಮ್ಮ ಮಾರ್ಕ್ಸನ್ನು ಡಿಸ್ಪ್ಲೇ ಮಾಡ್ತಾರೆ ಆನ್ ದ ಟೈಮ್, ಇದೇ ಟೈಮಲ್ಲಿ ಕೊಟ್ಬಿಟ್ಟು. ದೆನ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಪ್ಪ ಅಂತಂದರೆ, ನೀವು UPಗೆ ಹೋಗ್ಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ದೆನ್ ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಅಷ್ಟೇ ವಿಲ್ ಬಿ ಇಶ್ಯೂಡ್ ಓನ್ಲಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ಯಾರ್ಯಾರು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಇತ್ತು ಅವ್ರಿಗೆ ಮಾತ್ರ ಆ್ಯಸ್ ಪರ್ ದ ಮೆರಿಟ್ ಲಿಸ್ಟ್ ನಿಮಗೆ ಡಾಕ್ಯುಮೆಂಟೇಶನ್ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ. ದೆನ್ ಬಯೋಮೆಟ್ರಿಕ್ ವೆರಿಫಿಕೇಶನ್. ಆನ್ಲೈನಲ್ಲಿ ಎಕ್ಸಾಮ್ ಅಟೆಂಡ್ ಏನು ಬಯೋಮೆಟ್ರಿಕ್ ಮಾಡಿರ್ತಾರೆ, ಅದು ಮತ್ತೆ ನೀವು ಜಾಯ್ನ್ ಆಗೋಕ್ಕಿಂತ ಮುಂಚೆ ಮತ್ತೆ ನಿಮಗೆ ಮಾಡಬೇಕಾಗುತ್ತೆ. ಬಯೋಮೆಟ್ರಿಕ್ ವೆರಿಫಿಕೇಶನ್ ಮಾಡ್ತಾರೆ. ವೆದರ್ ಯು ಹ್ಯಾವ್ ರಿಟನ್ ಎಕ್ಸಾಮಿನೇಷನ್ ಆರ್ ಸಮ್ವನ್ ಹ್ಯಾಸ್ ರಿಟನ್ ಇನ್ಸ್ಟೆಡ್ ಆಫ್ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ. ಓಕೆ, ದೆನ್ ನೋಡಿ ಕೋರ್ ನಾರ್ಮಲೈಸೇಷನ್ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಅಂದರೆ ಒಂದು 3 ಶಿಫ್ಟ್ ಮಾಡಿಬಿಟ್ರು ಅಂತ ಅನ್ಕೊಳ್ಳಿ. ಯಾಕಂದರೆ ತುಂಬ ಜನ ಅಪ್ಲೈ ಮಾಡ್ತಾರೆ. ಹೇಗೆ ಅಂತಂದರೆ ಅಪ್ ಟು 40 ಇಯರ್ಸ್ ತನಕ ಕೊಟ್ಟಿದ್ದಾರೆ ಏಜ್ ಎಲ್ಲ ಸಿಗನು. ಸೊ ಅದಕ್ಕೋಸ್ಕರ 40 ಇಯರ್ಸ್ ತನಕ ಕೊಟ್ಟಿದ್ದಾರೆ, ತುಂಬ ಜನ ಅಪ್ಲೈ ಮಾಡ್ತಾರೆ. ಮೇ ಬಿ ಒಂದು 2-3 ಶಿಫ್ಟ್ ಎಕ್ಸಾಮ್ ಮಾಡ್ತಾರೆ. ಸೊ ಅವಾಗ ನಾರ್ಮಲೈಸೇಷನ್ ಅಂತ ಒಂದು ಮಾಡ್ತಾರೆ. ಸೊ ನಾರ್ಮಲೈಸೇಷನ್ ಮೆಥಡ್ ಅಂತ ಇಲ್ಲಿ ಕೊಡ್ತಾನೆ, ಓಕೆನಾ. ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ನೋಡಿ, ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಷ್ಟು, ಓಕೆನಾ. ರಾ ಸ್ಕೋರ್ಸ್ ಆಫ್ ಕ್ಯಾಂಡಿಡೇಟ್ಸು, ದೆನ್ ಟೋಟಲ್ ರಾ ಸ್ಕೋರ್ ಆಫ್ ಕ್ಯಾಂಡಿಡೇಟ್ಸ್ ಇನ್ ಈಚ್ ಶಿಫ್ಟ್, ಓಕೆನಾ. ಸೊ ಇದನ್ನು ಸ್ಟ್ಯಾಂಡರ್ಡ್ ಡಿವಿಷನ್ ಮುಖಾಂತರ ಅವರು ಹೇಳ್ತಾರೆ. ಸೊ ಯಾರ್ಯಾರು BSc ಮಾಡಿದ್ರೆ, ಯಾರ್ಯಾರು MSc ಮಾಡಿದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಷನ್ ಅಂತ ಏನಂತ ಗೊತ್ತಿರುತ್ತೆ. ಸೊ ಆ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು, ಓಕೆನಾ, ಸಿಗ್ಮಾ X² ಬಾರ್ N ಅಂತ ಹೇಳ್ಬಿಟ್ಟು, ಓಕೆ, ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಅವರು ಏನು ನಾರ್ಮಲೈಸೇಷನ್ ಅಂತ ಮಾಡ್ತಾರೆ. ಓಕೆ, ಸೊ ನಿಮ್ಗೆ ಬೇಕಾದ್ರೆ ನೀವು ಡೀಟೇಲ್ ಆಗಿ ನೋಟಿಫಿಕೇಶನ್ ನೋಡ್ಕೊಬೋದು. ಸಿಗ್ಮಾ X² ಬಾರ್ N ಅಂತ ಹೇಳ್ಬಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸ್ ಯಾರಿಗೆ ಓದಿತ್ತು ಅವ್ರಿಗೆ ಅರ್ಥ ಆಗುತ್ತೆ, ಓಕೆನಾ. ಸೊ ಇನ್ವೇ ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸನ್ನು ಕೂಡ ನಮ್ಮ KNO ಅಕಾಡೆಮಿಲಿ ಸ್ಟಾರ್ಟ್ ಮಾಡ್ತೇವೆ, ಓಕೆನಾ. ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ಬಿಟ್ಟು ಕ್ಲಾಸನ್ನು ಯಾರ್ಯಾರು MSc ಆಗಿದ್ದೀರಾ, BSc ಆಗಿದ್ದೀರಾ, ಸೊ ಇವರಿಗೆ ಕ್ಲಾಸಸ್ ಇರುತ್ತೆ, ನೀವು ಯೂಸ್ ಮಾಡ್ಕೊಳ್ಬೋದು. ದೆನ್ ನೆಕ್ಸ್ಟ್ ಸಿಲೆಬಸ್, ವೆರಿ ವೆರಿ ಇಂಪಾರ್ಟೆಂಟ್ ಸಿಲೆಬಸ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ಕೋರ್ ಸಬ್ಜೆಕ್ಟ್ ಅಂದರೆ ನರ್ಸಿಂಗ್, ಬೇಸಿಕ್ ಸೈನ್ಸ್ ಏನಪ್ಪ ಅಂತಂತಂದರೆ ಅನಾಟಮಿ ಆ್ಯಂಡ್ ಬಯೋಕೆಮಿಕಲ್ ಸ್ಟ್ರಕ್ಚರ್ to explain the physiological functions of human body factors. Then it may disturb these mechanism of such disturbance. ಇದನ್ನು ನೀವು ಇನ್ನೊಂದ್ಸರಿ ಕ್ಲೀನಾಗಿ ನೋಡ್ಕೊಳ್ಳಿ ಏನೇನು ಕೊಟ್ಟಿದ್ದಾನೆ, ಓಕೆನಾ. ದೆನ್ ವೇರಿಯಸ್ ಗ್ರೂಪ್ಸ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ಅಂಡ್ ಇಂಪಾರ್ಟೆನ್ಸ್. ದೆನ್ ಡಿಸ್ಇನ್ಫೆಕ್ಷನ್, ಸ್ಟೆರಿಲೈಸೇಷನ್, ಇವೆಲ್ಲ ಮೈಕ್ರೋಬಯಾಲಜಿ ಕಮ್ಯುನಿಟಿ, ಓಕೆ. ದೆನ್ ಹ್ಯಾಂಡಲ್ ಆಫ್ ಸ್ಪೆಸಿಮೆನ್ಸ್, ಓಕೆ. ದೆನ್ ವೆಯ್ಟ್ಸ್, ಮೆಜರ್ಮೆಂಟ್ಸ್, ಡೆಮಾನ್ಸ್ಟ್ರೇಷನ್ ಸ್ಕಿಲ್ಸ್, ಕ್ಯಾಲ್ಕುಲೇಷನ್ ಆಫ್ ಡೋಸೇಜ್. ಸೊ ನಾನು ಇಂಪಾರ್ಟೆಂಟ್ ಪಾಯಿಂಟ್ ಮಾತ್ರ ಹೇಳ್ಕೊಂಡು ಹೋಗ್ತೀನಿ, ಓಕೆ. ದೆನ್ ಪ್ರಿಸ್ಕ್ರಿಪ್ಷನ್ ಅನ್ನು ಓದೋದು, ಡ್ರಗ್, ಓಕೆನಾ. ದೆನ್ ಡಿಸ್ಕ್ರೈಬ್ ದ ವೇರಿಯಸ್ ಗ್ರೂಪ್ ಆಫ್ ಡ್ರಗ್ಸ್, ಓಕೆನಾ. ಫಾರ್ಮಕಾಲಜಿ ಕೂಡ ವೆರಿ ಇಂಪಾರ್ಟೆಂಟ್. ದೆನ್ ಟಾಕ್ಸಿಕ್ ಸಿಂಪ್ಟಮ್ಸ್ ರಿಲೇಟೆಡ್ ಟು ಡ್ರಗ್ಸ್ ಆ್ಯಂಡ್ ಪಾಯ್ಸನ್ಸ್, ಅಂದರೆ ಎಮರ್ಜೆನ್ಸಿ ಏನು ಬರುತ್ತೆ ಅದನ್ನು ಕೂಡ ನೀವು ನೋಡ್ಕೊಬೇಕಾಗುತ್ತೆ. ದೆನ್ ನ್ಯೂಟ್ರಿಷನ್ ಡಯಾಗ್ನೋಸ್ಟಿಕ್ಸ್, ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್, ಇಲ್ಲಿ ಕೂಡ ಅಷ್ಟೇ ವೇರಿಯಸ್ ನ್ಯೂಟ್ರಿಯೆಂಟ್ ಯಾವ್ದು ನೋಡ್ಕೊಬೇಕಾಗುತ್ತೆ, ಡಯಟ್ಸು. ದೆನ್ ನ್ಯೂಟ್ರಿಷನ್ ಡೆಫಿಷಿಯನ್ಸೀಸ್ ಏನಿದೆ ನೋಡ್ಕೊಬೇಕಾಗುತ್ತೆ, ಮ್ಯಾನೇಜ್ಮೆಂಟು. ದೆನ್ ಪ್ಲಾನ್ ಥೆರಪ್ಯೂಟಿಕ್ ಡಯಟ್ಸ್ ಆ್ಯಂಡ್ ವೇರಿಯಸ್ ಡಿಸೀಸ್. ಸೊ ಇವ್ರು ಏನು ಸಿಲೆಬಸ್ ಕೊಟ್ಟಿರ್ತಾರೆ ಅದರಲ್ಲೇ ಕೇಳ್ತಾರೆ. ಸೊ ವೆರಿ ಬಿ ಕೇರ್ಫುಲ್, ಓಕೆ. ಸೊ ನಾಟ್ ಸೆಟ್ ಓದೋದೇ ಬೇರೆ, ಇದರಲ್ಲಿ ಓದೋದೇ ಬೇರೆ, ಸ್ವಲ್ಪ ಡೀಪಾಗಿ ಓದಬೇಕಾಗುತ್ತೆ. ಸೊ ನಾವು KGB ಕೂಡ ಮತ್ತೆ ನೆಕ್ಸ್ಟ್ ಸೇಮ್ ಆನ್ಲೈನ್ ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತೀವಿ, ಓಕೆ, ಡೋಂಟ್ ವರಿ. ದೆನ್ ಸೈಕಾಲಜಿ, ಮೆಂಟಲ್ ಹೆಲ್ತ್ ಆ್ಯಂಡ್ ಸೈಕ್ಯಾಟ್ರಿ. ಸೊ ಇಲ್ಲಿ ಕೂಡ ಅಷ್ಟೇ ಡಿವಿಯೇಷನ್ ಆಫ್ ಬಿಹೇವಿಯರ್, ವೇರಿಯಸ್ ಏಜ್ ಗ್ರೂಪ್ಸ್ ಆ್ಯಂಡ್ ದೇರ್ ಕಾಸಸ್, ಓಕೆ. ದೆನ್ explain the principle of psychology, okay. Psychology ಕೂಡ ಇಲ್ಲಿ ಕೇಳಿದ್ರೆ ಹೆಲ್ತ್ ಆ್ಯಂಡ್ ಡಿಸೀಸ್. ದೆನ್ ಬಿಹೇವಿಯರ್ ಆ್ಯಂಡ್ ಸೆಲ್ಫ್ ಅದರ್ಸ್ ಆ್ಯಂಡ್ recognize deviation from normal behavior and provide guidance and counseling, okay. Then communication, maintain the interpersonal relationships, ಇದೆಲ್ಲ ಸೈಕಿಯಾಟ್ರಿ, ಓಕೆ. ದೆನ್ ಫಂಡಮೆಂಟಲ್ ಆಫ್ ನರ್ಸಿಂಗ್, ದೆನ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ಸ್, ನರ್ಸಿಂಗ್ ಆಸ್ ಎ ಪ್ರೊಫೆಷನ್, ಇದೆಲ್ಲ ಕೊಡ್ತೀವಿ ನಿಮಗೆ. ಕಂಜೆನಿಟಲ್ ಆ್ಯಂಡ್ ಸೇಫ್ ಎನ್ವಿರಾನ್ಮೆಂಟ್ ಆಫ್ ದ ಪೇಷಂಟ್. ದೆನ್ ಪ್ರೊಸೀಜರ್, ನರ್ಸಿಂಗ್ ಪ್ರೊಸೀಜರ್ಸ್ ಹೇಳಿದ್ದಾನೆ. ದೆನ್ ಮೇಕ್ ಅಬ್ಸರ್ವೇಷನ್ ಇನ್ ರೆಕಾರ್ಡ್ಸ್, administration of prescribed medications and treatments, maintain records, nursing care. Then next community ಬಂದ personal, environment, social, cultural and health individual, okay. Then family, community, methods of control of spread of diseases. So same communicable and very community ತುಂಬ ಕೊಟ್ಟಿದ್ದಾನೆ. skills in community, ಓಕೆನಾ. ಫ್ಯಾಮಿಲಿ ಪ್ಲಾನಿಂಗು, ಓಕೆನಾ. ನಾರ್ಮಲ್ ಅಮಂಗ್ ಮದರ್ ಚಿಲ್ಡ್ರನ್ ಆಕ್ಷನ್ ಕ್ಲಿನಿಕ್ಸು, ದೆನ್ ಹೆಲ್ತ್ ಸೆಂಟರ್ಸ್ ಅಂಡ್ ಹೋಮ್ಸು, ಓಕೆನಾ. ಅರ್ಬನ್ ಅಂಡ್ ರೂರಲ್ ಕಮ್ಯುನಿಟೀಸು, ಓಕೆನಾ. ಸ್ಕಿಲ್ಸ್ ಇನ್ ಮೆಡಿಕೋ ಸೋಷಿಯಲ್ ವರ್ಕು, ದೆನ್ ಸೋಷಿಯಲ್ ಡಿಸಾರ್ಗನೈಸೇಷನ್ನು, ಓಕೆನಾ. ಆಡಿಯೋ ವಿಜುವಲ್ ಏಡ್ಸು,
ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಫ್ಯಾಮಿಲೀಸ್ ಆ್ಯಂಡ್ ಕಮ್ಯುನಿಟಿ. ಓಕೆನಾ, ನೀಡ್ ಫಾರ್ ದ ಎಜುಕೇಷನ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಆಫ್ ದ ದಿಸ್ ಫ್ಯಾಮಿಲೀಸ್. ಓಕೆನಾ, ದೆನ್ ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಕೊಟ್ಟಿದ್ದಾನೆ. ಓಕೆನಾ, ಸೇಮ್ ಇಲ್ಲಿ ಕೂಡ ಪಾಥೋಫಿಸಿಯಾಲಜಿ ಆಗಿರಬಹುದು. ಓಕೆನಾ, ಸಿಂಪ್ಟಮ್ಸ್, ಟ್ರೀಟ್ಮೆಂಟ್ ಆಫ್ ಪ್ರೊಫೈಲಾಕ್ಟಿಕ್ ಮೆಜರ್ಸ್ ಇನ್ ಕಾಮನ್ ಮೆಡಿಕಲ್ ಸರ್ಜಿಕಲ್ ಕಂಡೀಷನ್. ಸೊ ಇಲ್ಲಿ ನೀವು ಎಲ್ಲ ಸಿಸ್ಟಮ್ಗೆ ಹೋಗ್ಬೇಕಾಗುತ್ತೆ. ದೆನ್ ಆಪರೇಷನ್ ಥಿಯೇಟರ್ ಕೇಳಿದ್ದಾನೆ. ಓಕೆನಾ, ಸೊ ದೆನ್ ಎಕ್ವಿಪ್ಮೆಂಟ್, ಕಾಮನ್ ಎಕ್ವಿಪ್ಮೆಂಟ್ಸ್ ಅಂಡ್ ಯೂಸ್ ಇನ್ OT. ಓಕೆನಾ, ಸೊ ಇದು ಕೂಡ ಅಷ್ಟೇ ನಮ್ಮ ಕೇನ್ ಅಕಾಡೆಮಿಲಿ ಇಮೇಜ್ ಬೇಸ್ ಅನ್ನು ಕೊಟ್ಟಿದ್ವಿ. ಸೊ ಇಲ್ಲಿ ಕೂಡ ಇಮೇಜ್ ಬೇಸ್ಡ್ ಕೇಳೋ ಸಾಧ್ಯತೆ ಇದೆ. ಯಾಕಂತಂದ್ರೆ ಅವ್ರು ಕೊಟ್ಟಿದ್ದಾನೆ ಐಡೆಂಟಿಫೈ ಕಾಮನ್ ಎಕ್ವಿಪ್ಮೆಂಟ್ ಅಂತ ಕೊಟ್ಟಿದ್ದಾನೆ. ಸೊ 100% ಇಮೇಜ್ ಬೇಸ್ಡ್ ಇರುತ್ತೆ. ಓಕೆನಾ, ದೆನ್ ಎಫೆಕ್ಟ್ಸ್ ಅಂಡ್ ಡೇಂಜರ್ಸ್ ಆಫ್ ಕೇರ್ ಆಫ್ ಅನಸ್ಥೆಟೈಸ್ಡ್ ಪೇಷಂಟ್. ಓಕೆನಾ, ಸೊ ಎಮರ್ಜೆನ್ಸಿ ಅಂಡ್ OT ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಓದ್ಕೊಬೇಕಾಗುತ್ತೆ. ದೆನ್ ಆರ್ಗನೈಸ್ ಕ್ಯಾಜುಯಾಲಿಟಿ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್. ದೆನ್ ಪೀಡಿಯಾಟ್ರಿಕ್ ನರ್ಸಿಂಗ್ ಇಲ್ಲಿ ಕೂಡ ಕೊಟ್ಟಿದ್ದಾನೆ. ಓಕೆನಾ, ದೆನ್ ಬೇಸಿಕ್ ಪ್ರಿನ್ಸಿಪಲ್. ಓಕೆನಾ, ಸೊ ಎಲ್ಲ ನೋಡ್ಕೊಂಬಿಡಿ ಒಂದ್ಸರಿ. ಒನ್ ಮಿನಿಟ್. ಪೀಡಿಯಾಟ್ರಿಕ್ ನರ್ಸಿಂಗ್ ಕೂಡ ಕೊಟ್ಟಿದ್ದಾನೆ. ದೆನ್ OBG ನರ್ಸಿಂಗ್ ಕೂಡ ಕೊಟ್ಟಿದ್ದಾನೆ. ಓಕೆನಾ, ಸೇಮ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಎಲ್ಲ ಇರುತ್ತೆ ಇಲ್ಲಿ. ಓಕೆನಾ, ನಿಯೋನೇಟ್ಸು. ಓಕೆನಾ, ದೆನ್ ಎಮರ್ಜೆನ್ಸೀಸು. ಓಕೆನಾ, ದೆನ್ ಅನಾಟಮಿ, ಆಬ್ಸ್ಟೆಟ್ರಿಕಲ್ ಅನಾಟಮಿ, ಫಿಸಿಯಾಲಜಿ ಆಫ್ ಪ್ರೆಗ್ನೆನ್ಸಿ, ಚೈಲ್ಡ್ ಬರ್ತ್, ಎಪಿಸಿಯೋಟಮಿ. ಓಕೆನಾ, ಸೆಕೆಂಡ್ ಡಿಗ್ರಿ. ಓಕೆನಾ, ತುಂಬ ಕೊಟ್ಟಿದ್ದಾನೆ ಸಿಲೆಬಸ್. ಓಕೆನಾ, ಜನರಲಿ ಬೇಕಾದ್ರೆ ನಾನು ಏನು ಮಾಡ್ಬೋದು ಅಂತಂದರೆ ಈ ಸಿಲೆಬಸ್ ಬಗ್ಗೆ ಇನ್ನೊಂದು ಕ್ಲಾಸನ್ನು ಬೇಕಾದ್ರೆ ನಾವು ಮಾಡಬಹುದು. ಓಕೆನಾ, ಇನ್ನೊಂದ್ಸರಿ ಓದ್ಕೊಳ್ಳಿ. ಓಕೆನಾ, ಏನೇನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನೀವು ಮಾಡಬೇಕು. ಓಕೆನಾ, ಸೊ ಇದಿಷ್ಟು ಸಿಲೆಬಸ್ ಬಗ್ಗೆ ಆಗುತ್ತೆ. ಓಕೆನಾ, ಸೊ ಅಪ್ಲಿಕೇಶನ್ ಡೇಟ್ಸು ನಾನು ಎಲ್ಲ ಅಪ್ಲೈ ಮಾಡಿದ್ದೀನಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಅಪ್ಲೈ ಮಾಡಿದ್ದೀನಿ. ಸೊ ಇನ್ನೂ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ನೀವು ಕೆಳಗಡೆ ಕಮೆಂಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.